ಅತುಲ್ ಸುಭಾಷ್ ಹೆಂಡತಿಯ ದನದಾಹಕ್ಕೆ ಹೆದರಿ ಟೆಕ್ಕಿ ಅತುಲ್ ಸುಭಾಷ್ ಸಾವಿಗೀಡಾಗಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಜಸ್ಟಿಸ್ ಫಾರ್ ಅತುಲ್ ಅಂತ ಮೆಗಾ ಕ್ಯಾಂಪೇನ್ ಶುರುವಾಗಿದೆ. ಜಸ್ಟಿಸ್ ಫಾರ್ ಡ್ಯೂ ಅಂತ ಬರೆದು, ಕೇವಲ ಬರೆದದ್ದು ಮಾತ್ರವಲ್ಲ, ಡೆತ್ ನೋಟ್ ಹೇಗಿರುತ್ತೆ ಸಾಧಾರಣವಾಗಿ ಅಂತಂದ್ರೆ ಎಲ್ಲಾದರೂ ಚೀಟಿಯಲ್ಲಿ ಬರೆದಿಟ್ಟಿದ್ರು ಅಂತ, ಇದು ಹಂಗಲ್ಲ. ಇದು ಬೋರ್ಡ್ಗೆ ಅಂಟಿಸಿ ಒಂದು ಹಲವಾರು ಪುಟಗಳ ಡೆತ್ ನೋಟ್ ಬರೆದಿತ್ತು. ಪತ್ನಿ ನಿಖಿತಾ ಅತ್ತೆ ಬಾಮೈದನಿಗಾಗಿ ಹುಡುಕಾಟ. ಉತ್ತರ ಪ್ರದೇಶದಲ್ಲಿ ಕರ್ನಾಟಕ ಪೊಲೀಸರ ತಲಾಶ್. ನಿನ್ನೆ ಅತ್ತೆ ಬಾಮೈದ ವಶಕ್ಕೆ ಅಂತ ಮೊದಲು ಸುದ್ದಿ ಹಬ್ಬಿತ್ತು. ರಾತ್ರಿ 9 ಗಂಟೆಗೆ ನಾನೇ ಬ್ರೇಕ್ ಮಾಡಿದ್ದೆ ಸುದ್ದಿಯನ್ನ. ಏನ್ ಸಿಕ್ಕಾಕೊಂಡ್ಬಿಟ್ರು ಅಂತ ಹೇಳಿ, ಬಟ್ ಸಿಕ್ಕಾಕೊಂಡಿಲ್ಲ. ಬಾಮೈದ ಅಂತಂದ್ರೆ ಇವನ ಭಾವ, ಹೆಂಡತಿಯ ಸಹೋದರ ಮತ್ತು ಹೆಂಡತಿಯ ತಾಯಿ. ಈಗ ಪತ್ನಿ ನಿಖಿತಾ ಅತ್ತೆ ಮತ್ತು ಸಹೋದರನಿಗಾಗಿ, ಆಕೆಯ ಸಹೋದರನಿಗಾಗಿ ದೊಡ್ಡ ತಲಾಶ್ ನಡೀತಾ ಇದೆ. ಆದ್ರೆ ರಾತ್ರಿ 9 ಗಂಟೆ ಪ್ರೈಮ್ ಟೈಮ್ ಸಂದರ್ಭದಲ್ಲಿ ಬಹಳ ದೊಡ್ಡ ಸುದ್ದಿ ಆಗಿತ್ತು. ಯಾಕಂದ್ರೆ ನಿನ್ನೆ ಬೆಳಿಗ್ಗೆ ನಾವು ಒಂದು ಸುದ್ದಿಯನ್ನು ಕೊಟ್ಟಿದ್ವಿ, ಅವ್ರು ಯಾವ ತರ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಅದರ ದೃಶ್ಯಾವಳಿಗಳನ್ನು ಈಗಲೂ ಕೂಡ ನಾನು ಹಾಕ್ತೀನಿ. ಒಂದು ತಪ್ಪಿಸ್ಕೊಂಡು ಓಡಾಡ್ತಾ ಇರುವಂತ ದೃಶ್ಯ ನಮಗೆ ಬೈಕಲ್ಲಿ ಸಿಕ್ಕಿತ್ತು. ಯಾಕಂದ್ರೆ ಅತ್ತೆ ಮತ್ತು ಬಾಮೈದ ಅವರು ಕೈ ಮುಕ್ಕೊಂಡು ಹೋಗ್ತಾರೆ. ಕೈ ಮುಕ್ಕೊಂಡು ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಆಸ್ಪತ್ರೆಗೆ ಹೋಗ್ತಾ ಇದ್ವಿ, ದಯವಿಟ್ಟು ಬಿಟ್ಬಿಡಿ ಅಂತೇಳಿ ಬೈಕಲ್ಲಿ ಹೋಗ್ತಾರೆ. ಕೇವಲ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಆ ದೃಶ್ಯ ಇರುತ್ತೆ ಆ ಸಂದರ್ಭದಲ್ಲಿ. ಅದಾದ ನಂತರ ಅವರನ್ನ CCTVಯಲ್ಲಿ ಕೂಡ ನೋಡ್ತೀವಿ. ಆ ವಿಡಿಯೋ ಹಾಕಿ, ಅದು ನೋಡಿ. ಇದು ನಿನ್ನೆ CCTVಯಲ್ಲಿ ಹಿಂಗೆ ಕಾಣಿಸ್ಕೊತಾರೆ. ಇದೇ ಸುದ್ದಿಯನ್ನ ವಶಕ್ಕೆ ಪಡೆಯಲಾಗಿದೆ, ಮಾರತಳ್ಳಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂತ ಸುದ್ದಿ ಬಂದಿತ್ತು. ಬಟ್ ವಶಕ್ಕೆ ಪಡೆದಿಲ್ಲ, ಯಾರನ್ನು ಕೂಡ ವಶಕ್ಕೆ ಪಡೆದಿಲ್ಲ. ಇವರ ಅತ್ತೆ, ಅತುಲ್ ಅವರ ಅತ್ತೆ ಮತ್ತು ಬಾಮೈದ ನಿಖಿತಾ ಅವರ ತಾಯಿ ಮತ್ತು ಸಹೋದರ. ಈ ನಿಖಿತಾ ಅವರ ತಂದೆ ಕೂಡ ತೀರ್ಕೊಂಡಿರ್ತಾರೆ. ಆ ತಂದೆ ತೀರ್ಕೊಳ್ಳೋದಕ್ಕೆ ಕೂಡ ಅತುಲ್ ಕಾರಣ ಅಂತ ಹೇಳಿ ಆಕೆ ಆರೋಪ ಮಾಡಿ 10 ಕೇಸ್ ಹಾಕಿರ್ತಾಳೆ. 6 ಕೇಸು ಕೆಳಗಿನ ಕೋರ್ಟ್ ನಲ್ಲಿ ಇರುತ್ತೆ, 3 ಕೇಸು ಹೈಕೋರ್ಟ್ ನಲ್ಲಿ ಇರುತ್ತೆ. ಒಂದು 120 ಬಾರಿ ಆತ ಉತ್ತರ ಪ್ರದೇಶಕ್ಕೆ ಹೋಗಿ ಬಂದಿದ್ದಾನೆ 5-6 ತಿಂಗಳಲ್ಲಿ. ನೋಡಿ, ನಿಜವಾಗ್ಲೂ ಈ ಕೇಸ್ಗಳಿದೆಯಲ್ಲ, ಬಡ ಹೆಣ್ಣು ಮಕ್ಕಳ ಪರವಾಗಿರುವಂತ ಕೇಸ್ ಮಿಸ್ಯೂಸ್ ಮಾಡ್ಕೊತಿರೋದು ಶ್ರೀಮಂತ ಹೆಣ್ಣು ಮಕ್ಕಳು. ಅಂದ್ರೆ ಬಡ ಹೆಣ್ಮಕ್ಳಿಗೆ ಗೊತ್ತಿರೋದು. ಈಗ ಬಡ ಹೆಣ್ಮಕ್ಳನ್ನ ಹೆಂಗೆ ಅಂತಂದ್ರೆ, ವರದಕ್ಷಿಣೆಗಾಗಿ ಕಿರುಕುಳ ಕೊಟ್ಟು ಸಾಯಿಸ್ತಾರೆ, ಹೊಡಿತಾರೆ, ಆಮೇಲೆ ಬೆಂಕಿ ಹಚ್ಚಿ ಸಾಯಿಸ್ತಾರೆ, ಹಿಂಗೆಲ್ಲ ಇತ್ತು. ಆಮೇಲೆ ಅತ್ತೆ ಬಾವ ನಾದಿನಿ ಹಿಂಗೆಲ್ಲ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವ್ರಿಗಾಗಿ ತಂದಿರುವಂತ ಕಾನೂನು. ಆಯಾ ಕಾಲಕ್ಕೆ ಏನಾಗುತ್ತೆ, ಕಾನೂನುಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತ ಸಾಧ್ಯತೆ ಕೂಡ ಇದೆ. ಬನ್ನಿ ಇದರ ಬಗ್ಗೆ ಒಂದು ಪ್ಯಾಕೇಜ್ ಹೊಡಿಸ್ಕೊಂಬನ್ನಿ. ದೇಶಾದ್ಯಂತ ಜಸ್ಟಿಸ್ ಫಾರ್ ಅತುಲ್ ಅಭಿಯಾನ. ನಿಖಿತಾ ಟೀಮ್ ಹುಡುಕಾಟದಲ್ಲಿ ಕರ್ನಾಟಕ ಖಾಕಿ. ಬೆಂಗಳೂರಿನಲ್ಲಿ ಕೌಟುಂಬಿಕ ಕಲಹಕ್ಕೆ ಬೇಸತ್ತು ಟೆಕ್ಕಿ ಅತುಲ್ ಆತ್ಮಹತ್ಯೆ ಕೇಸ್ ಭಾರೀ ಕೋಲಾಹಲಕ್ಕೆ ಕಾರಣ ಆಗಿದೆ. ದೇಶಾದ್ಯಂತ ಸಾಕಷ್ಟು ಚರ್ಚೆ ಹುಟ್ಟುಹಾಕಿದೆ. ಈ ಸೂಸೈಡ್ ಕೇಸ್ ಗಂಡಸರಿಗೆ ಗಂಡಾಂತರ ತಂತ ಅನ್ನೋ ಚರ್ಚೆ ಜೋರಾಗಿದೆ. ಕರ್ನಾಟಕ ಪೊಲೀಸರು ಅತುಲ್ ಆತ್ಮಹತ್ಯೆ ಕೇಸ್ ಬೆನ್ನು ಬಿದ್ದಿದ್ದಾರೆ. ಮಾರತಹಳ್ಳಿ ಠಾಣೆ ಇನ್ಸ್ಪೆಕ್ಟರ್ ಅನಿಲ್ ನೇತೃತ್ವದಲ್ಲಿ ಉತ್ತರ ಪ್ರದೇಶದ ಜೌನ್ಪುರ್ ಠಾಣೆ ಪೊಲೀಸರ ಸಹಾಯದಿಂದ ತನಿಖೆ ಚುರುಕುಗೊಳಿಸಿದ್ದಾರೆ. ಸದ್ಯ ಅತುಲ್ ಪತ್ನಿ ನಿಖಿತಾ ಸಿಂಘಾನಿಯಾ, ತಾಯಿ ನಿಶಾ ಸಿಂಘಾನಿಯಾ ಹಾಗೂ ಪತ್ನಿ ಸಹೋದರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. BNS ಕಾಯ್ದೆ 108 ಅಡಿ ಪ್ರಕರಣ ತನಿಖೆ ಮಾಡಲಾಗ್ತಿದೆ. ಸೂಸೈಡ್ಗೂ ಮುನ್ನ ರಾಷ್ಟ್ರಪತಿಗೆ ಅತುಲ್ ಪತ್ರ. ಟೆಕ್ಕಿ ಸೂಸೈಡ್ಗೂ ಮುನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ಬರೆದಿದ್ದಾರೆ ಎನ್ನಲಾದ ಪತ್ರ ರಿವೀಲ್ ಆಗಿದೆ. ನಿಮ್ಮ ಕೈಯಲ್ಲಿ ದೊಡ್ಡ ಅಧಿಕಾರ ಇದೆ, ದೇಶದಲ್ಲಿ ಬದಲಾವಣೆ ತರಬಹುದು. ಪಕ್ಷಪಾತಿ ಜಡ್ಜ್ಗಳನ್ನ ವಜಾ ಮಾಡುವಂತೆ ಸಾವಿಗೆ 2 ನಿಮಿಷಗಳ ಮುಂಚೆ ಅತುಲ್ ಪತ್ರ ಬರೆದಿದ್ದರಂತೆ. 498A ಕೇಸ್ ದಾಖಲಾದ್ರೆ ಏನೆಲ್ಲ ಆಗುತ್ತೆ ಅಂತ ನೋಡೋದಾದ್ರೆ, ಬಲಿ ಸೆಕ್ಷನ್ 498A ಕಂಪ್ಲೇಂಟ್ ಆಗ್ತಿದ್ದಂಗೆ ಎಫ್ಐಆರ್ ಆಗುತ್ತೆ, ತನಿಖೆ ಶುರುವಾಗುತ್ತೆ, ಚಾರ್ಜ್ ಶೀಟ್ ಹಾಕ್ತಾರೆ. ಈ ಕೇಸಲ್ಲಿ 3 ರಿಂದ 4 ಜನರ ಮೇಲೆ ಕೇಸ್ ದಾಖಲಾಗುತ್ತೆ. ಈ ಕೇಸ್ನಲ್ಲಿ ಹಿಂಸೆಗೆ ಪ್ರಚೋದನೆ ಕೊಟ್ಟವರೇ ಮೂಲ ಕಾರಣ. ಬೇಲ್ ಮೇಲೆ ಬಿಡುಗಡೆಯಾಗದಂತಹ ಕೇಸಿದು. ಗಂಡ ಹೆಂಡತಿ ಒಪ್ಪಿಕೊಂಡ್ರೂ ರಾಜಿಯಾಗೋಕೆ ಬರಲ್ಲ. ಸಾಕ್ಷ್ಯಗಳ ಆಧಾರದ ಮೇಲೆ ಕೋರ್ಟ್ನಲ್ಲಿ ಶಿಕ್ಷೆ ಪ್ರಕಟವಾಗುತ್ತೆ. ತಪ್ಪು ಸಾಬೀತಾದ್ರೆ 3 ವರ್ಷದವರೆಗೆ ಶಿಕ್ಷೆ ಹಾಗೂ ದಂಡ ವಿಧಿಸಬಹುದು.
ಅತುಲ್ ಪತ್ನಿ ನಿಖಿತಾ ಕೆಲಸ ಮಾಡೋ ಕಂಪನಿಯ ಎಕ್ಸ್ ಖಾತೆಯನ್ನ ಲಾಕ್ ಮಾಡಲಾಗಿದೆ. ಆಕೆಯನ್ನ ಕೆಲಸದಿಂದ ತೆಗೆಯುವಂತೆ ಸೂಚಿಸಲಾಗಿದೆ. ಟೆಕ್ಕಿ ಅತುಲ್ ಆತ್ಮಹತ್ಯೆ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಓಕೆ, ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಅರವಿಂದ್ ಹೆಚ್ಚಿನ ಬೆಳಕು ಚೆಲ್ತಾರೆ. ವೀಕ್ಷಕರೇ, ಒಂದು ನಾವು ಅತುಲ್ ಸುಭಾಷ್ ಅವರ ಬೆಂಗಳೂರು ಮನೆ, ಹೌದು, ಅತುಲ್ ಸುಭಾಷ್ ಕೆಲಸ ಮಾಡ್ತಾ ಇದ್ದಂಥ ಆಫೀಸ್, ಅತುಲ್ ಸುಭಾಷ್ ಅವರ ಪತ್ನಿ ಕೆಲಸ ಮಾಡ್ತಾ ಇದ್ದಂಥ ಆಫೀಸ್, ಅದರ ಮುಂಭಾಗದಿಂದ ಲೈವ್. ಆಮೇಲೆ ಉತ್ತರ ಪ್ರದೇಶದಲ್ಲಿ ಅತುಲ್ ಸುಭಾಷ್ ಅವರ ಪತ್ನಿಯ ಮನೆಯಲ್ಲಿದೆ, ಅಲ್ಲಿಂದ ಲೈವ್ ಎಲ್ಲಾ ಕಡೆ. ಯಾಕಂದ್ರೆ ನಾವು ಹೇಗೆ ವೆಸ್ಟ್ ಬೆಂಗಾಲ್ಗೆ ಹೋಗಿದ್ವೋ ಬಳ್ಳಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈಗ ಉತ್ತರ ಪ್ರದೇಶ ಕೂಡ ಹೋಗಿದ್ವಿ, ಅಲ್ಲಿಂದ ಕೂಡ ಲೈವ್ ಕೊಡ್ತೀವಿ. ನಂಬರ್ 1. ಎರಡನೇದು ವೀಕ್ಷಕರೇ, ಒಂದು ನಿಮ್ಮ ಗಮನಕ್ಕೆ, ನಿಮ್ಗೆಲ್ಲ ಅನಿಲ್ ಕುಂಬ್ಳೆ ಗೊತ್ತಲ್ಲ? ಅನಿಲ್ ಕುಂಬ್ಳೆ ಅವರ ಪತ್ನಿ, ಅವರಿಗೆ ಈ ಹಿಂದೆ ಮದುವೆ ಆಗಿತ್ತು. ಅನಿಲ್ ಕುಂಬ್ಳೆ ಅವರ ಪತ್ನಿ ಅವರ ಮಾಜಿ ಗಂಡ, ಅವರ ಹೆಸರು ಅನಿಲ್ ಕುಮಾರ್ ಜಾಗೀರ್ದಾರ್. ಓಕೆ, ಫಸ್ಟ್ ಹಸ್ಬೆಂಡ್ ಅನಿಲ್ ಕುಮಾರ್ ಜಾಗೀರ್ದಾರ್. ಇದಕ್ಕೂ ಸಂಬಂಧ ಇಲ್ಲ, ಆದ್ರೆ ನಾನೊಂದು ಹೇಳ್ತೇನೆ. ಅನಿಲ್ ಕುಮಾರ್ ಜಾಗೀರ್ದಾರ್ ಅಂದ್ರೆ ಖ್ಯಾತ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಅವರ ಈಗೇನು ಪತ್ನಿ ಇದ್ದಾರೆ, ಅವರ ಮಾಜಿ ಗಂಡ. ಅವರು ಕರ್ನಾಟಕದಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ರು. ಅಂದ್ರೆ ಈ ಏನಂತಾರೆ, ಮೀಟು ಅಂತ ಬಂದಿತ್ತು ಹೆಣ್ಮಕ್ಳಿಗೆ, ಇದು ಮೆಂಟು ಅಂತ ಬಹಳ ಚೆನ್ನಾಗಿದೆ. ಕೇವಲ ಮೀಟು ಹೆಣ್ಮಕ್ಳಿಗೆ ಮಾತ್ರ ಅಲ್ಲ ಅನ್ಯಾಯ ಆಗಿರೋದು, ಗಂಡು ಮಕ್ಕಳಿಗೆ ಆದಂತ ಅನ್ಯಾಯದ ಬಗ್ಗೆ ದೊಡ್ಡ ಹೋರಾಟವನ್ನು ಮಾಡಿದ್ರು. ಕಾಸ್ಟಿಂಗ್ ಕೌಚ್ ಅಲ್ಲ, ಕಾಸ್ಟಿಂಗ್ ಕೌಚ್ ಬೇರೆ. ಕಾಸ್ಟಿಂಗ್ ಕೌಚ್ ಅಂದ್ರೆ ಏನಂತಂದ್ರೆ, ಕಾಸ್ಟಿಂಗ್ ಕೌಚ್ ಬೇರೆ. ಕಾಸ್ಟಿಂಗ್ ಕೌಚ್ ಅಂದ್ರೆ ಈಗ ಒಂದು ಹೆಣ್ಮಗಳನ್ನ ಅಥವಾ ಗಂಡು ಮಕ್ಕಳನ್ನ, ನಿಮ್ಮನ್ನ ಹೀರೋಯಿನ್ ಮಾಡ್ತೀನಿ, ನಿಮ್ಮನ್ನು ಹೀರೋ ಮಾಡ್ತೀನಿ ಅಂತ. ನಾಟ್ ಓನ್ಲಿ ಅದು ಹೆಣ್ಣು ಮಕ್ಕಳಿಗೆ ಮಾತ್ರ ಅಲ್ಲ, ಹಾಗಾಗಿ ಅದೊಂದು ಕಾಂಪ್ರಮೈಸ್ ಬನ್ನಿ ಅಂತ ಹೇಳುವಂಥದ್ದು ಅದು ಬೇರೆ. ಈ ರಣವೀರ್ ಸಿಂಗ್ ಇದಾನಲ್ಲ, ರಣವೀರ್ ಸಿಂಗ್, ಅವನಿಗೂ ಆಗಿತ್ತಂತೆ ಕಾಸ್ಟಿಂಗ್ ಕೌಚ್. ನೋಡಿ, ಎಲ್ಲರಿಗೂ ಈಗ ಅವತ್ತು ಒಂದು ಸ್ಟೋರಿ ಮಾಡಿದ್ರು ಗೊತ್ತಾ, ಗಂಡು ಈಗ ಬಹಳ ಕಾಮನ್, ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಪ್ರಶ್ನೆ ಇಲ್ಲ ಅದು. ಇದು ವರದಕ್ಷಿಣೆ ಕಿರುಕುಳದಿಂದಾಗಿ ಆಗ್ತಾ ಇರುವಂತ ಅನ್ಯಾಯ ಅಂತ ಹೇಳಿ 2 ಪಾಯಿಂಟ್ ಬರುತ್ತೆ ಇಲ್ಲಿ. ಒಂದು, ವರದಕ್ಷಿಣೆ ಕಿರುಕುಳ ನಾನು ಹೇಳಿದ್ನಲ್ವಾ, ಯಾರು ಗೊತ್ತಿಲ್ಲದ ಒಂದು ಮುಗ್ಧ ಅಮಾಯಕ ಹೆಣ್ಣು ಮಗಳನ್ನ ಈ ತರ ಸತಾಯಿಸಿದ್ರೆ ಅವರು ಏನು ಅಂದ್ಕೊಂಡಿದ್ರು, ಸತಾಯಿಸ್ತೀನಿ ಯಾರು ಗೊತ್ತಾಗಲ್ಲ ಅಂತ. ಕಾನೂನು ಬಹಳ ಸ್ಟ್ರಾಂಗ್ ಆಗಿ ನಿಲ್ಲತ್ತೆ ಅಂತ. ನಂಬರ್ 1. 2, ಅಂತದೇ ಕಾನೂನು ನಾನು ಮೊನ್ನೆ ಕೂಡ ಹೇಳಿದ್ದೆ, ಅಟ್ರಾಸಿಟಿ ಕೇಸ್, ಜಾತಿ ನಿಂದನೆ. ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಮೊದಲೇ ನೀನ್ ಅವನು, ನೀನ್ ಇವನು, ನೀನ್ ಅವನು ಅಂತೇಳಿ ಬೈಕ್, ನೀನ್ ಹಿಂಗೆಲ್ಲ ಬೈಯೋದು ನೀವು ಕೇಳಿದಿರಲ್ವಾ? ಆಗ ನಮಗದು ಏನಪ್ಪಾ ಅಂದ್ರೆ, ಆ ಜಾತಿ ಅಲ್ಲದವ್ರಿಗೆ ಏನು ಅನಿಸ್ತಾ ಇರಲಿಲ್ಲ, ಮತ್ತೆ ಅವ್ರಿಗೆ ಎಜುಕೇಶನ್ ಕೂಡ ಇರಲಿಲ್ಲ. ಆಮೇಲೆ ಗೊತ್ತಾಯ್ತು. ಈಗ ನೀವು ಸಾರಿ, ನೀವು ದೊಂಬರಾಟ ಅಂತ ಕೂಡ ಹೇಳುವಂಗಿಲ್ಲ, ನಿಂದೇನು ದೊಂಬರಾಟ ಅಂತ ಹೇಳಿ, ಅದು ರಾಂಗ್. ಚಾಂಡಾಲ ಅಂತ ಹೇಳುವಂಗಿಲ್ಲ, ಅದು ರಾಂಗ್. ಆಮೇಲೆ ಕರೆಕ್ಟ್ ಅದು, ಆ ತರ ಹೇಳ್ಬಾರ್ದು ಯಾರನ್ನು ಕೂಡ. ಆಮೇಲೆ ಈ ಕೆಲವರನ್ನ ಸವಿತಾ ಸಮಾಜದವರನ್ನೆಲ್ಲ ಬಹಳ ಕೆಟ್ಟದಾಗಿ ಮಾತಾಡ್ತಾ ಇದ್ರು. ನಮ್ಗೀಗ ಅನಿಸ್ತಾ ಇರತ್ತೆ, ಎಷ್ಟು ದುಃಖ ಆಗಿರ್ಬೇಕು ಹಿಂಗೆ ಅಂತೇಳಿ. ಅದು ಜಾತಿನಿಂದನೇ. ಅದಕ್ಕಾಗಿ ಬಂದಂಥದ್ದು ಅಟ್ರಾಸಿಟಿ ಕೇಸ್. ಅವನು ಯಾರಾದ್ರೂ ಎಷ್ಟೇ ದೊಡ್ಡ ಪ್ರಭಾವಶಾಲಿ ಆಗಿರಲಿ, ವಾದ್ಯ ಒಳಗೆ ಹಾಕ್ಬೋದು ಅವನು ಅಂತ, ಅದನ್ನು ಅಂತ ಹೇಳಿ. ಅದು ಎಷ್ಟು ದೊಡ್ಡ ಮಟ್ಟದಲ್ಲಿ ಆ ಜಾತಿ ನಿಂದನೆಯನ್ನು ನಿಲ್ಲಿಸಿಬಿಡ್ತು ಅಂತಂದ್ರೆ, 90% ಜಾತಿ ನಿಂದನೆ ನಿಲ್ಲಿಸ್ಬಿಡ್ತು. ಭಯ ಆದ್ರೂ ಬಂದ್ಬಿಡ್ತು. ಅವನ ಮನಸ್ಸು ಒಳಗೆ ಹೋಗ್ಬೇಕು ಅಂತಂದ್ರೆ ಅವನು ಸಾರ್ವಜನಿಕವಾಗಿ ಹೇಳೋ ಧೈರ್ಯ ಬರಲೇ ಇಲ್ಲ. ಆಮೇಲೆ ರೆಕಾರ್ಡ್ ಮಾಡ್ಕೊಳ್ಳೋ, ಬೈತೀನಿ ಅಂತ ಹೇಳೋ ಧೈರ್ಯ ಕೂಡ ಇಲ್ಲ. ಯಾರ್ದು ಒಳಗಾಗ್ತಾರೆ. ಅದನ್ನು ಕೂಡ ಮಿಸ್ಯೂಸ್ ಮಾಡಿದವರು ಇದ್ದಾರೆ. ನಾನು ಮೊನ್ನೆ ಕೂಡ ಹೇಳಿ, ಮಿಸ್ಯೂಸ್ ಮಾಡೋದು, ಅದನ್ನ ಸುಮ್ಮನೆ ಅವನನ್ನ ಬಿಟ್ಬಿಡೋದು, ಜಗಳ, ಕಾಲ್ ಕೆರೆದು ಜಗಳಕ್ಕೆ ಬರೋದು, ಅವನ ಹತ್ರ ಆ ಮಾತು ಬರ್ಸಿದ ನಂತರ ಕೇಸ್ ಕೊಡೋದು, ಹಿಂಗಾಯ್ತು. ಆಮೇಲೆ ಕೆಲವಂತೂ ಈ ಫಿನಾನ್ಸ್ ಅವರು ಒಬ್ಬ ಮೇಲ್ಜಾತಿಯ ಮತ್ತೊಂದು ಲೋನ್ ಕಟ್ಟಿಲ್ಲ ಅವರನ್ನೇ ಹಾಕೊಳ್ಳೋದು, SC/ST ಹುಡುಗರನ್ನ ರಿಕವರಿಗೆ ಹಾಕೊಳ್ಳೋದು. ಆಮೇಲೆ ರಿಕವರಿ ಕೊಡಪ್ಪ ಅಂತ ಹೇಳೋಕೆ ಅವ್ನು ಬೈತಾನಲ್ವ, ಬೈದಾಗ ಅವನ ಮೇಲೆ ಕೇಸ್ ಹಾಕೊಳ್ಳೋದು, ಅಂದ್ರೆ ಅಟ್ರಾಸಿಟಿ ಕೇಸ್. ಅವ್ನು ಕೊಟ್ಬಿಡ್ತಾನೆ, ಮೈ ಮೇಲೆ ಕೈ ಮಾಡಲ್ಲ, ಹಿಂಗೆಲ್ಲ ಇರುತ್ತೆ ಅಂತೇಳಿ. ಒಳ್ಳೇದಕ್ಕೆ ಉಪಯೋಗಿಸ್ಕೊಂಡ್ರೆ ಒಳ್ಳೇದು. ಇದು ಕೂಡ ಅಷ್ಟೇ ನೋಡಿ, ಇದು ಬಡ ಹೆಣ್ಣು ಮಕ್ಕಳಿಗಾಗಿ ಮಾಡಿರುವಂತದ್ದು. ಶ್ರೀಮಂತ ಹೆಣ್ಣು ಮಕ್ಕಳು ಅದರ ಲೂಪ್ ಪೋಲನ್ನು ಇಟ್ಕೊಂಡು ಇವು ಎಷ್ಟು ಕೇಳ್ತಾಳೆ, ಇವಳು 3 ಕೋಟಿ ಕೇಳ್ತಾಳೆ. ಆಮೇಲೆ ಪ್ರತಿ ತಿಂಗಳು 2 ಲಕ್ಷ ಕೇಳ್ತಾಳೆ. ಆಮೇಲೆ ಮಗುವನ್ನು ನೋಡ್ಲಿಕ್ಕೆ 30 ಲಕ್ಷ ಕೇಳ್ತಾಳೆ. ಆಮೇಲೆ ಒಂದು ಕೇಸ್ ಹಾಕಿರ್ತಾಳೆ, ದೌರ್ಜನ್ಯ ಕೇಸು. ಆಮೇಲೆ ಒಂದು ದುಡ್ಡು ಕೊಟ್ಟಾಗ ಅದನ್ನು ವಾಪಸ್ ತಗೊಳ್ತಾಳೆ. ಆಟ ಆಗ್ಬಿಡ್ತು ಇವರಿಗೆಲ್ಲ, ಆಟ ಆಗ್ಬಿಡ್ತು. ಸೊ
ಇದನ್ನ ಮನಗಂಡಂತ ಸುಪ್ರೀಂ ಕೋರ್ಟ್ ನಿನ್ನೆ ಒಂದು ಗೈಡ್ ಲೈನ್ Changes ಮಾಡಿ ಇದು ಬಹಳ ಸೀರಿಯಸ್ ಆಗ್ತಾರಪ್ಪ, ಅದನ್ನ ಹೇಳ್ತೀನಿ ಏನು ಅಂತ ಅಂದ್ಬಿಟ್ಟು. ಇದಕ್ಕಿಂತ ಮೊದಲು ಅರವಿಂದ್ ಇದ್ದಾರೆ. ಅರವಿಂದ್, ಅವತ್ತಿನಿಂದ ಇವತ್ತಿನ ತನಕ ಆದಂತ ಬದಲಾವಣೆಗಳು, ಸುಪ್ರೀಂ ಕೋರ್ಟ್ ಕೂಡ ಅಚಾನಕ್ ಆಗಿ ಒಂದು ಎಂಟ್ರಿ ಕೊಡುತ್ತೆ. ನಿನ್ನೆ ಸಂಜೆ ವೇಳೆಗಾಗಿ ಒಂದು 8 ಅಷ್ಟಸೂತ್ರಗಳನ್ನು ಕೊಡುತ್ತೆ. ಇದೆಲ್ಲ ನೋಡ್ಕೊಳ್ರಪ್ಪ, ಇದನ್ನ ನೋಡ್ಕೊಳ್ಳದೆ ಮಾಡಬೇಡಿ ಅನ್ನುವಂಥದ್ದು. ಎಲ್ಲಿಗೆ ಬಂದು ನಿಂತಿದೆ ಈಗ ಅರವಿಂದ್, ನಿಮ್ಮ ಪ್ರಕಾರ, ನಿಮ್ಮ ಒಂದು ವಿಶ್ಲೇಷಣೆ ಪ್ರಕಾರ? ಎಸ್ ಖಂಡಿತ ಜಯಪ್ರಕಾಶ್ ಸರ್, ನೀವು ಹೇಳಿದ ಹಾಗೆ ಈ ಅತುಲ್ ಸುಭಾಷ್ ಪ್ರಕರಣ ಏನಿದೆ, ಆತ್ಮಹತ್ಯೆ ಪ್ರಕರಣ, ಇದು ದೇಶಾದ್ಯಂತ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇರುವಂತದ್ದು. ಸದ್ಯ ಈಗ ಮಾರತಹಳ್ಳಿ ಪೊಲೀಸ್ ಠಾಣಾ ಲಿಮಿಟ್ಸ್ ನ ಸಿಬ್ಬಂದಿಗಳು ಒಂದು ವಿಶೇಷ ತಂಡವನ್ನ ರಚನೆ ಮಾಡಿ ಉತ್ತರ ಪ್ರದೇಶಕ್ಕೂ ಹೋಗಿರುವಂತದ್ದು. ಇಲ್ಲಿ ಈ ಹಿಂದೆ ಒಂದು ಸಬ್ ಇನ್ಸ್ಪೆಕ್ಟರ್ ದರ್ಜೆಯಲ್ಲಿ ಒಂದು ತಂಡವನ್ನ ರಚನೆ ಮಾಡಿ ಅವರ ಒಂದು ಆಧಾರದಲ್ಲಿ ತನಿಖೆ ನಡೀತಾ ಇತ್ತು. ಆದ್ರೆ ಈಗ ಈ ಒಂದು ಕೇಸ್ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇನ್ಸ್ಪೆಕ್ಟರ್ ದರ್ಜೆಯ ಒಂದು ಉನ್ನತ ಅಧಿಕಾರಿಯನ್ನ ನೇಮಕ ಮಾಡಿ ಈ ಕೇಸ್ನಲ್ಲಿ ತನಿಖೆ ನಡೆತಾ ಇರುವಂತದ್ದು. ಜೊತೆಗೆ ಆ ಒಂದು ನಿಖಿತಾ ಸಿಂಘಾನಿಯಾ ಏನಿದ್ದಾರೆ, ಅತುಲ್ ಅವರ ಪತ್ನಿ, ಅವರು ಹಾಗೆ ಆ ಒಂದು FIR ನಲ್ಲಿ ಇರುವಂತಹ ಆರೋಪಿಗಳ ಏನೇನಿದ್ದಾರೆ ಅವರಿಗೆ ನೋಟಿಸ್ ಕೊಡುವಂತಹ ಕೆಲಸವನ್ನ ಈ ತಂಡ ಮಾಡ್ತಾ ಇರುವಂತದ್ದು. ಇದಲ್ಲದೆ ಈ ಅತುಲ್ ಸುಭಾಷ್ ಪ್ರಕರಣದಲ್ಲಿ ಸಿಗ್ತಾ ಇರುವಂತಹ ಪ್ರೂಫ್ಗಳು ಏನು, ಅವರು ಡೆತ್ ನೋಟ್, ಹಲವು ಪುಟಗಳ ಒಂದು ಡೆತ್ ನೋಟ್ ಅನ್ನ ಬರೆದಿದ್ರು, ಜೊತೆಗೆ 90 ನಿಮಿಷಗಳ ವಿಡಿಯೋ ಮಾಡಿದ್ರು. ಇದಲ್ಲದೆ ಅವರು ಸಾವನ್ನಪ್ಪುವ ಮುಂಚೆ ಅಂದ್ರೆ 2 ನಿಮಿಷಕ್ಕೂ ಮುನ್ನ ಅವರು 2 ಮೇಲ್ಗಳನ್ನ ಮಾಡಿರ್ತಾರೆ. ಅದು ದೇಶದ ಗಣ್ಯರಿಗೆ 2 ಮೇಲ್ಗಳನ್ನ ಮಾಡಿರುವಂತದ್ದು. ಆ ಮೇಲ್ನಲ್ಲಿ ರಾಷ್ಟ್ರಪತಿಯವರಿಗೆ ಮಾಡಿರುವಂತದ್ದು, ಇನ್ನೊಂದು ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಿಗೆ. ಥ್ಯಾಂಕ್ ಯು ಅರವಿಂದ್, ಥ್ಯಾಂಕ್ ಯು. ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ. 8 ಸುಪ್ರೀಂ ಕೋರ್ಟ್ ಕೆಲವು ಮಾಹಿತಿಗಳನ್ನ, ಅಂದ್ರೆ ನಿನ್ನೆ ಕೆಲವು ಮುಖ್ಯಾಂಶಗಳನ್ನು ಹೇಳಿದೆ. ಇದೇ ಪ್ರಕರಣವನ್ನ ಉದಾಹರಣೆಯಾಗಿ ಇಟ್ಕೊಂಡು ಇನ್ನು ಮುಂದೆ ನೀವು ಮಾಡುವಾಗ ಇದನ್ನ ಮಾಡಿ ಏನು ಅಂತ ಹೇಳುತ್ತೆ ಅಂದ್ರೆ, ಗಂಡ ಹೆಂಡತಿ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿ ನೋಡಬೇಕು. ಇತ್ತೀಚೆಗೆ ಒಂದು ಸ್ಟೋರಿ ಬಂತು ಶ್ರುತಿ, ಏನಂತಂದ್ರೆ ಲೈವ್ ಅಲ್ಲಿ ಇತ್ತದು. ಕನ್ನಡದ ಜಡ್ಜ್ ಏನು ಗೊತ್ತಿಲ್ಲ ನನಗೆ, ಮರ್ತೋಯ್ತು. ಹೆಣ್ಣು ಮಗಳೇ ಜಡ್ಜ್ ಆಗಿದ್ರು. ಎಷ್ಟು ಬೇಕು ನಿಮಗೆ ಜೀವನಾಂಶ ಅಂತ ಕೇಳಿದಾಗ 2,30,000 ಅಂತ. ಯಾಕೆ? ಮೇಕಪ್ಗೆ ಅಂತಾರೆ. ಸಖತ್ ವೈರಲ್ ಆಯ್ತು ಕೂಡ. ಅವನಿಗೆ ಎಷ್ಟಿದೆ ರೀ ಸಂಬಳ, ಏನ್ ಕೇಳ್ತಾ ಇದ್ರೆ ಹಂಗೆ ಬಾಯಿಗೆ ಬಂದಂಗೆ ಕೇಳುವಂಗಿಲ್ಲ. ಗಂಡ ಹೆಂಡತಿ ಸಾಮಾಜಿಕ ಅಂಡ್ ಆರ್ಥಿಕ ಸ್ಥಿತಿ ನೋಡ್ಬೇಕು. ಸಾಮಾಜಿಕ ಅಂತಂದ್ರೆ ಆಕೆಯ ಸ್ಟೇಟಸ್. ಹೌದು. ಸ್ಟೇಟಸ್ ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ಸ್ಟೇಟಸ್ ಅಂದ್ರೆ ಆಕೆ ಎಜುಕೇಟೆಡ್, ಕೆಲಸ ಮಾಡ್ತಿದ್ದಾಳ. ಆರ್ಥಿಕ ಸ್ಥಿತಿ ಒಂದು, ಅವಳು ಕೆಲಸ ಹೋಗ್ತಾಳ. ಸಾಮಾಜಿಕ ಸ್ಟೇಟಸ್ ಅಂದ್ರೆ ಆಟೋದಲ್ಲಿ ಹೋಗೋಳ, ನಿಮ್ಗೆ ಅರ್ಥ ಆಯ್ತಲ್ಲ, BMW ಕಾರ್, ಸ್ವಂತ ಕಾರಲ್ಲಿ ಹೋಗೋಳ. ಆಮೇಲೆ ಈಗ ನೀವು ಹೇರ್ ಕಟ್ಟು ನಿಮ್ಗೆ 500 ರೂಪಾಯಿ ಆಗುತ್ತೆ, 1000 ರೂಪಾಯಿ ಆಗುತ್ತೆ, 10,000 ರೂಪಾಯಿ ಆಗುತ್ತೆ ಅಲ್ವಾ? ಅವಳದು ಯಾವುದು? ನಿಮಗೆ ಯಾವುದು ಏನಂತಾರೆ, ರಿಚಾ ಮಿಡಲ್ ಕ್ಲಾಸ್ ಉಗುರ್ಗೆ ಹಾಕ್ತಾರಲ್ಲ, ನೈಲ್ ಪಾಲಿಶ್, ಲಿಪ್ಸ್ಟಿಕ್, ಅದು 25 ರೂಪಾಯಿಗೂ ಸಿಗುತ್ತೆ, 50 ರೂಪಾಯಿಗೂ ಸಿಗುತ್ತೆ, 2,000 ರೂಪಾಯಿಗೂ ಸಿಗುತ್ತೆ, 5,000 ಸಿಗುತ್ತೆ. ಅವಳದೇನು ಅಂದ್ರೆ ಅದು ಅವಳ ಸಾಮಾಜಿಕ, ಅವಳು ಹೆಂಗ್ ಬದುಕಿದಾಳೆ ಹಂಗೆ. ಇವಳು 25 ರೂಪಾಯಿ ಹಾಕೊಳ್ಳೋದು, ನನಗೆ 5,000 ಕೊಡೋದು ಅಂದ್ರೆ ಕೇಳಕ್ಕಾಗಲ್ಲ ಅಂತ ಒಂದು. ಆಮೇಲೆ ಪತ್ನಿ, ಮಗು, ಮಕ್ಕಳ ಮೂಲಭೂತ ಅಗತ್ಯತೆ ನೋಡ್ಬೇಕು. ಪತ್ನಿ ಒಂದ್ ವೇಳೆ ಕೊಡುವಾಗ ಪತ್ನಿ, ಮಗು ಮತ್ತು ಮಕ್ಕಳ ಮೂಲಭೂತ ಅಗತ್ಯತೆ ನೋಡ್ಬೇಕು. ಫಾರ್ ಎಕ್ಸಾಂಪಲ್ ಅದು ಕೂಡ ಹಂಗೆ ಬರುತ್ತೆ, ಸ್ಟೇಟಸ್ ವಿಚಾರಕ್ಕೆ ಬರುತ್ತೆ. ಇಲ್ಲ ರೀ ಇವರು ಮುದ್ದೆಯಲ್ಲಿ ಊಟ ಮಾಡ್ತಾರೆ, ಇಲ್ಲ ಇವರಿಗೆ ಪಾಸ್ತಾನೇ ಬೇಕು, ಇಲ್ಲ ಇವರಿಗೆ 5 ಸ್ಟಾರ್ ಹೋಟೆಲ್ದೇ ಬೇಕು ಅಂತ ಹೇಳುವಾಗ ಅವರ ಇದು ಚೇಂಜ್ ಆಗುತ್ತೆ. ಇಬ್ಬರ ಅರ್ಹತೆ ಮತ್ತು ಉದ್ಯೋಗ ಪರಿಗಣಿಸಬೇಕು. ಓಕೆ, ಒಬ್ಬ ಹೆಂಡತಿ ಹೇಳ್ಬೋದು, ನನಗೆ ಯಾವ್ದು ಕೆಲಸ ಇಲ್ಲ, ನನಗೆ ಕೊಡಿ ಅಂತ ಕೇಳ್ಬೋದು. ಆಗ ಕೋರ್ಟ್ ಕೇಳುತ್ತೆ, ನೀನೇನ್ ಡಿಗ್ರಿ ಮಾಡಿದ್ಯಾ, M.Tech ಮಾಡಿದ್ಯಾ, ನೀನ್ ಕೆಲಸಕ್ಕೆ ಸೇರ್ಬೋದು, ನೀನು ಆಲ್ರೆಡಿ ಕೆಲಸದಲ್ಲಿ ಇದೆಯಲ್ವಾ, ಓಕೆ, ನೀನ್ ನೆಕ್ಸ್ಟ್ ಕೂಡ ಕೆಲಸಕ್ಕೆ ಸೇರ್ಬೋದು, ಹಾಗಾಗಿ ಇಷ್ಟು ಬೇಕಾಗಿಲ್ಲ. ಎಲ್ಲರೂ ಏನ್ ಮಾಡ್ತಾರೆ, ನಾನು ಸುಮ್ಮನೆ ಬಿಟ್ಬಿಡ್ತೀನಿ, ಆಮೇಲೆ ಸೇರ್ಕೊತೀನಿ, ಇವನನ್ನ ಮಟಾಶ್ ಮಾಡಿದ ನಂತರ ವಾಪಸ್ ಸೇರ್ಕೊತೀನಿ, ನನಗೆ ಕೆಲಸ ಇಲ್ಲ, ಇವರ ಆನರ್ ಅವನ ಹತ್ರ ಕೊಡಿಸಿ ಅಂತ ಅಂದ್ಬಿಟ್ಟು ಅವಳು M.Tech ಆಗಿರ್ತಾಳೆ, ಎಲ್ಲ ದುಡ್ಡು ತಗೊಂಡ್ಬಿಟ್ಟು ವಾಪಸ್ ಹೋಗ್ತಾಳೆ. ಇನ್ನೊಂದು, ಆಮೇಲೆ ಆಸ್ತಿ ಪಾಸ್ತಿ ಆದಾಯ ಮೂಲಗಳತ್ತ ಗಮನ ಹರಿಸಬೇಕು. ಹೆಂಡತಿ ತಂದೆಯಿಂದ ಬರುವಂತ ಆಸ್ತಿ ಇದೆಯಾ, ಮತ್ತೊಂದು ಬರುವಂತ ಆಸ್ತಿ ಇದೆಯಾ, ಇದ್ರೆ ಇವಳಿಗೆ ಯಾಕೆ ಇಷ್ಟು ಕೊಡಬೇಕು, ಹಿಂಗೆಲ್ಲ. ಅತ್ತೆಯೊಂದಿಗೆ ವಾಸಿಸುವ ಪತ್ನಿಯ ಜೀವನ ಮಟ್ಟ, ಅದು ಕೂಡ ವೆರಿ ಇಂಪಾರ್ಟೆಂಟ್. ಗಂಡನ ತಾಯಿ ಇರ್ತಾರಲ್ಲ ಅತ್ತೆ, ಆಮೇಲೆ ಅವ್ರ ಜೊತೆ ಇದ್ರೆ ಅವಳು ಹೆಂಗೆ ಅಲ್ಲಿ ಜೀವನ ಮಾಡ್ತಾ ಇದ್ದಾಳೆ, ಓಕೆ ಅವಳಿಗೆಲ್ಲ ಫೆಸಿಲಿಟೀಸ್ ಇದೆಯಾ, ಜೀವನ ಮಟ್ಟ ಅಂತಂದ್ರೆ ಇಬ್ರು ಕೆಲಸಗಾರರಿದ್ದಾರಾ ಇಲ್ವಾ, ಇವಳೇ ಮಾಡ್ಬೇಕಾ, ಅತ್ತೆ ಕೆಲಸನ ಮಾಡ್ಬೇಕಾ, ಅತ್ತೆ ಬೆಡ್ ರಿಡನ್, ಹಿಂಗೆಲ್ಲ ಇರ್ತದೆ ಅದು. ಆಮೇಲೆ ಸಂಸಾರ ನೋಡಿಕೊಳ್ಳಲು ಹೆಂಡತಿ ಕೆಲಸ ಬಿಟ್ಟಿದ್ದಾಳೆ, ನೋಡಿ ಇದು ಇಂಪಾರ್ಟೆಂಟ್. ಒಬ್ಳು ತುಂಬಾ ಜನ ಇರ್ತಾರೆ, ನಾನು ಕೆಲಸ ಬಿಟ್ಟಿರಿ, ನನ್ನ ಮಗು ಬೇಕಾಗಿ, ಗಂಡನಿಗೆ ಬೇಕಾಗಿ ಅಂತೇಳಿ. ಅಂಥವರೆಲ್ಲ ಈ ಒಂಥರ ಲಕ್ಷ್ಮಿ ಇದ್ದಂಗೆ. ಅಂದ್ರೆ ಕೋರ್ಟ್ ಏನ್ ಹೇಳುತ್ತೆ ನೋಡ, ಆ ಹುಡುಗಿ ಬಗ್ಗೆ ಯಾಕಪ್ಪ ನೀನು ಆಪಾದನೆ ಮಾಡ್ತೀಯಾ, ನಿನಗೆ ಬೇಕಾಗಿ, ನಿನ್ನ ಫ್ಯಾಮಿಲಿಗೆ ಬೇಕಾಗಿ ಕೆಲಸ ಬಿಟ್ಟಿದ್ದಾಳ ಅವಳು. ಅವಳಿಗೆ ಉದ್ಯೋಗವಿಲ್ಲದವರ ಕಾನೂನು ಹೋರಾಟದ ಮೊತ್ತ, ಈಗ ಕೆಲವರಿಗೆ 7th 8th ಅವ್ರಿಗೆ
ದೊಡ್ಡ ಮಟ್ಟದ ಸಂಬಳ ಸಿಗ್ಲಿಕ್ಕಿಲ್ಲ ಯಾವುದಕ್ಕೆ, ಆಗ ಅವರಿಗೆ ಹೆಚ್ಚಿನ ಇದು ಕೊಡಬೇಕು. ನಿರ್ವಹಣೆ ಭತ್ಯೆ ಜೊತೆ ಗಂಡನ ಆರ್ಥಿಕ ಪರಿಸ್ಥಿತಿ ಪರಿಗಣಿಸಬೇಕು. ನಿರ್ವಹಣೆ ಭತ್ಯೆ ಜೊತೆ ಗಂಡನ ಆರ್ಥಿಕ, ಅವನಿಗೆ 30,000 ರೂಪಾಯಿ ದುಡಿತಾ ಇದ್ದಾನೆ ಅಂತ ಇಟ್ಕೊಳ್ಳಿ, ಅವನ ಹತ್ರ ನೀವು 80,000 ತಿಂಗಳಿಗೆ ಕೊಡೋದು ಅಂದ್ರೆ ಅವನು ಇನ್ನೇನ್ ಮಾಡ್ತಾನೆ, ಅದನ್ನೆಲ್ಲ ಪರಿಗಣಿಸಬೇಕು ಅಂತೇಳಿ ಬಹಳ ದೊಡ್ಡ ಮಟ್ಟದಲ್ಲಿ ಇದನ್ನು ತೆಗೆದುಕೊಳ್ತಾ ಇದೆ. ಕಂಗನ ರನೌತ್ ಒಂದು ಮಾತು ಹೇಳಿದ್ರು ನೋಡಿ, ಅದು ಒಂದು ಪಾಯಿಂಟ್ ಒಳ್ಳೇದೆ, ಇಲ್ಲಿ ಗಂಡು ಮಕ್ಕಳದೇ ತಪ್ಪಿದೆ ಅಂತ, ಅದನ್ನು ನಾನು ಒಪ್ಕೋತೇನೆ. ಆದ್ರೆ ಅವ್ರು ಹೇಳಿದ 1% ಇಲ್ಲ, 90% ಗಂಡು ಹುಡುಗರದೇ ತಪ್ಪಿರುತ್ತೆ. 90% ಗಂಡು ಹುಡುಗರದೇ ತಪ್ಪಿರುತ್ತೆ, ಅವ್ರದ್ದೇ ಜಾಸ್ತಿ ದಬ್ಬಾಳಿಕೆ ಇರುತ್ತೆ. ಆದ್ರೆ 10% ಹೆಣ್ಣು ಮಕ್ಕಳು ಕೊಡುವಂತ ಕೆಲವು ಟಾರ್ಚರ್ಗಳಿದೆಯಲ್ಲ, ಅದು 90% ಇಂಟು 90% ಆಗಿರುತ್ತೆ. ಅಷ್ಟು ಟಾರ್ಚರ್ ಕೊಟ್ಟಿರ್ತಾರೆ. ಇಂಥದ್ದು ಒಂದು ಉದಾಹರಣೆ. ಯಾಕಂದ್ರೆ ಅವ್ರಿಗೆ ಅವಕಾಶ ಇದೆ ಅಂತ ಅಂದ್ಬಿಟ್ಟು ಮೂಲೋತ್ಪಾಟನೆ ಮಾಡ್ಬಿಡ್ತಾರೆ, ಅವರ ಇಡೀ ಸರ್ವ ನಾಶ ಮಾಡ್ಬಿಟ್ಟು. ಅಂದ್ರೆ ಹೆಣ್ಣು ಮಕ್ಕಳು ಕಂಪ್ಲೇಂಟ್ ಮಾಡಿದ್ರೆ ನೋಡಿ, ಅತುಲ್ ಒಬ್ಬನೇ ಸುಭಾಷ್ ಆದ್ರೆ ಮ್ಯಾನೇಜ್ ಆಗ್ಬೋದಿತ್ತು. ಅವನ ವೀಕ್ ಪಾಯಿಂಟ್ ನೋಡ್ತಾರೆ, ಅವನಿಗೆ ಅಪ್ಪ ಅಂದ್ರೆ ಬಹಳ ಇಷ್ಟ, ಅಪ್ಪನನ್ನ ಕೇಸಲ್ಲಿ ಹಾಕ್ತೀನಿ, ಅಮ್ಮ ಅಂದ್ರೆ ಇಷ್ಟ, ಅವರನ್ನ ಕೇಸಲ್ಲಿ ಹಾಕ್ತೀನಿ, ಜೈಲು ಕೂರಿಸ್ತೀನಿ, ಸಹೋದರನ ಹೆಂಡತಿ, ತಂಗಿ ಎಲ್ಲರನ್ನ ಜೈಲಿಗೆ ತರಿಸ್ತೀನಿ ಅಂತ. ಅಂದ್ರೆ ಮಾನ ತೆಗೆಯೋದು ಮಾತ್ರವಲ್ಲ, ಮಾನಸಿಕವಾಗಿ ಸಾಯಿಸ್ಬಿಡುವಂಥದ್ದು. ಹಾಗಾಗಿ ವೀಕ್ಷಕರೇ, ಇದರ ಕಂಪ್ಲೀಟ್ ಇದು ಒಂಥರ ಆಗ್ಬೇಕಾಗಿತ್ತು, ಇದರ ಬಗ್ಗೆ ದೊಡ್ಡ ಚರ್ಚೆ ಆಗಬೇಕಾಗಿತ್ತು, ಚರ್ಚೆ ಆಗ್ತಾ ಇದೆ. ಹಾಗಂತ ಕಾನೂನು ಈಗ ನೋಡಿ, ನಾನು ಹೇಳಿದೆ ಅಟ್ರಾಸಿಟಿ ಕೇಸ್ ಇದೆಯಲ್ಲ, ಅದು ಖಂಡಿತವಾಗ್ಲೂ ಬೇಕು. ಜಾತಿನಿಂದನೇ ಮಾಡಿದವನನ್ನ ಅವನ ಮುಖಾಮೂತಿ ನೋಡದೆ ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಆದರೆ ಯಾರು ಅದನ್ನ ಮಿಸ್ಯೂಸ್ ಮಾಡ್ತಾರೆ ಅಂತರ ವಿರುದ್ಧ ಕೂಡ ನಿಗಾ ಇಡಬೇಕು. ನಂಬರ್ 1. ಈಗ ವರದಕ್ಷಿಣೆ ಕಿರುಕುಳ ಮತ್ತೊಂದರಲ್ಲಿ ಹೆಣ್ಣು ಮಕ್ಕಳಿಗೆ ಅನ್ಯಾಯವಾಗ್ತಾ ಇರುವಾಗ ಇದು ಬಹಳ ಅದ್ಭುತವಾದಂಥ ಕಾನೂನು, ಇದು ಬೇಕೇ ಬೇಕು. ಆದರೆ ಅದು ಮಿಸ್ಯೂಸ್ ಆದಾಗ ಅಲ್ಲೂ ಕೂಡ ಕಡಿವಾಣ ಹಾಕಬೇಕು. ಸುಪ್ರೀಂ ಕೋರ್ಟ್ ಅದರ ಬಗ್ಗೆ ಬೆಳಕು ಚೆಲ್ತಾ ಇದೆ. ಒಳ್ಳೆ ವಿಚಾರ. ಈಗೊಂದು ಬ್ರೇಕ್, ಮುಂದಿನ ಭಾಗದಲ್ಲಿ